previous class we have completed the flowers. Still more informations. We continue with the types of flowers. Uh, Already we have explained that is regarding actinomorphic, zygomorphic, and asymmetrical. So that is also called as an irregular flower. It is very clear that by observing the pictures, ಈ ಪಿಕ್ಚರನ್ನು ನೋಡಿದಾಗ ನಿಮಗೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಇಟ್ಸ್ ಅ ವೆರಿ ಕ್ಲಿಯರ್ ಆಕ್ಟಿನೋಮಾರ್ಫಿಕ್. ಹಾಗೆ ಯು ಕ್ಯಾನ್ ಕಟ್ ಇನ್ ಎನಿ ಆ್ಯಂಗಲ್, ಇಟ್ ಡಿವೈಡ್ಸ್ ಇಂಟು ಟೂ ಈಕ್ವಲ್ ಹಾಲ್ಸ್. ಸೊ ಸಚ್ ಕೈಂಡ್ ಆಫ್ ಎ ಫ್ಲವರ್ಸ್ ಆರ್ ಸೆಡ್ ಟು ಬಿ ಆಕ್ಟಿನೋಮಾರ್ಫಿಕ್. ಅಂಥವಕ್ಕೆ ನಾವು ಆಕ್ಟಿನೋಮಾರ್ಫಿಕ್ ಅಂತ ಕರಿತೀವಿ. ಯು ಕಟ್ ಇನ್ ಓನ್ಲಿ ದಿಸ್ ಆ್ಯಂಗಲ್, ದೆನ್ ಓನ್ಲಿ ಇಟ್ ಡಿವೈಡ್ಸ್, ನಾಟ್ ಬೈ ದಿಸ್. ಈ ಥರ ಕಟ್ ಮಾಡಿದರೆ ಆಗೋದಿಲ್ಲ, ಈ ಥರ ಕಟ್ ಮಾಡಿದರೆ ಆಗೋದಿಲ್ಲ. So it is by this angle only such kind of flowers are said to be zygomorphic. And another name, the bilateral symmetry. Two, ಎರಡು ಭಾಗ ಆಗ್ತವೆ by in this angle only, in that angle only. And in asymmetrical, it is very difficult to divide equal halves. Equal hall ಆಗಿ ಮಾಡೋದು ಬಹಳ ಕಷ್ಟ ಆಗ್ತದೆ. So that is the difference between zygomorphic, actinomorphic and asymmetrical flowers. Of course actinomorphic, see you just it is cutting here in any direction, it divides into two equal halves. Example, the mustard, the datura, and even in the chili. These are the best examples for the actinomorphic flowers. Then the zygomorphic one, the best examples are the pea, the gulmohar, pea and cassia. So these are the best examples. So you can cut, see you are cutting and it divides into two, and here also it is also two, and here also in particular direction it divides into two equal halves. So such kind of flowers are said to be the zygomorphic, or we can say that bilateral symmetry. Then after bilateral symmetry, asymmetrical, see it is very difficult to divide into ಟೂ ಪಾರ್ಟ್ಸ್. ಯಾವ ಆ್ಯಂಗಲಲ್ಲಿ ನೀವು ಪ್ರಯತ್ನ ಮಾಡಿದರೂ ಇದು ಡಿವೈಡ್ ಆಗೋದಿಲ್ಲ, ಈಕ್ವಲ್ ಆಗಿ ಡಿವೈಡ್ ಆಗೋದಿಲ್ಲ. ಸಚ್ ಕೈಂಡ್ ಆಫ್ ಫ್ಲವರ್ಸ್ ಆರ್ ಸೆಡ್ ಟು ಬಿ ಇರ್ರೆಗ್ಯುಲರ್ ಫ್ಲವರ್ಸ್. ಇಂಥವಕ್ಕೆ ಇರ್ರೆಗ್ಯುಲರ್ ಫ್ಲವರ್ಸ್ಗಳು ಅಂತ ನಾವು ಹೇಳ್ತೀವಿ. ದೆನ್ yesterday in the last class, previous class, we explained the trimerous. All are three here. ಇಲ್ಲಿ ತ್ರೀ ಇರೋದನ್ನು ನೋಡ್ತಾ ಇದ್ರಿ, 3, and here also 3. ಆ್ಯಂಡ್ ಟೆಟ್ರಾಮರಸ್ ನಾಲ್ಕು ಇರೋದನ್ನು ನೋಡ್ತಾ ಇದ್ರಿ. ಆ್ಯಂಡ್ ಇನ್ ಪೆಂಟಾಮರಸ್ ಇಟ್ ಈಸ್ 5 ಐದೈದು ಅಪೆಂಡೇಜಸ್ಗಳು ಇರೋದನ್ನು ನೋಡ್ತಾ ಇದ್ದೀವಿ. ಓಕೆ, ಸೊ ಬೇಸ್ಡ್ ಆನ್ ದ್ಯಾಟ್ ಅಪೆಂಡೇಜಸ್, ದ ಫ್ಲವರ್ಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಟ್ರೈಮರಸ್, ಟೆಟ್ರಾಮರಸ್ ಆ್ಯಂಡ್ ದ ಪೆಂಟಾಮರಸ್. ಆ್ಯಂಡ್ ಬೇಸ್ಡ್ ಓವರ್ ದ ಪೊಸಿಷನ್ ಆಫ್ ದ ಓವರಿ ಎಲ್ಲಿದೆ ಅನ್ನೋದನ್ನು ಆಧಾರವಾಗಿಟ್ಕೊಂಡು ವಿ ಕ್ಯಾನ್ ಡಿವೈಡ್ ದ ಫ್ಲವರ್ಸ್ ಇಂಟು ಹೈಪೋಗೈನಸ್ ಅಂತ ಡಿವೈಡ್ ಮಾಡ್ತೀವಿ, ಪೆರಿಗೈನಸ್ ಆ್ಯಂಡ್ ದ ಎಪಿಗೈನಸ್. ಹೈಪೋಗೈನಸ್, ಇಟ್ಸ್ ಅ ವೆರಿ ಕ್ಲಿಯರ್ ದ್ಯಾಟ್ ಎಲ್ಲ ಫ್ಲೋರಲ್ ಪಾರ್ಟ್ಸ್ಗಳು ಸೊ ಬಿಲೋ ದ ಓವರಿ, ಕೆಳಗಡೆಗೆ ಇರೋದನ್ನು ನೋಡ್ತಾ ಇದ್ರಿ ನೀವು. ಸಿ ಹಿಯರ್, ಓವರಿ ಈಸ್ ಅಬೌವ್ ಆ್ಯಂಡ್ ಆಲ್ ದ ಪಾರ್ಟ್ಸ್ ಆರ್ ಬಿಲೋ. So such kind of flowers are said to be hypogynous. ಇದಕ್ಕೆ hypogynous ಅಂತ ಕರಿತೀವಿ. Ovary is a superior. And examples for this, the mustard, China rose and the brinjal. These are the best examples for the hypogynous flowers. Then after hypogynous, we'll move to the perigynous. Here you just observing, ನೀವು ನೋಡ್ತಾ ಇದ್ದೀನಿ, ಪೆರಿಫೆರಲ್ ರೀಸನ್ದಲ್ಲಿ ಏನಾಗಿದ್ದಾವೆ ಅಂದರೆ ಅದರ್ ಫ್ಲೋರಲ್ ಪಾರ್ಟ್ಸ್ಗಳು ಫಾರ್ಮೇಷನ್ ಆಗಿದ್ದಾವೆ. ಹಾಗಾಗಿ ಇದನ್ನು ನಾವು ಪೆರಿಗೈನಸ್ ಅಂತ ಕರಿತೀವಿ. ದ ಓವರಿ ಈಸ್ ಸೆಡ್ ಟು ಬಿ ಹಾಫ್ ಇನ್ಫೀರಿಯರ್. ಫಾರ್ ಎಕ್ಸಾಂಪಲ್, ರೋಸ್, ಪೀಚ್ ಆ್ಯಂಡ್ ಪ್ಲಮ್. ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ದ ಪೆರಿಗೈನಸ್. ಆ್ಯಂಡ್ ಎಪಿಗೈನಸ್, ಆಲ್ ದ ಫ್ಲೋರಲ್ ಪಾರ್ಟ್ಸ್ ಆರ್ ಅಬೋವ್. ಮೇಲ್ಗಡೆ ಇರೋದನ್ನು ನೀವು ನೋಡ್ತಾ ಇದ್ರಿ, ಎಲ್ಲ ನೋಡಿ ಇಲ್ಲಿ ಮೇಲ್ಗಡೆ ಇದ್ದಾವೆ, ಓವರಿ ಕೆಳಗಡೆಗೆ ಇದೆ. ಹಾಗಾಗಿ ಓವರಿ ಈಸ್ ಸೆಡ್ ಟು ಬಿ ಇನ್ಫೀರಿಯರ್, ಒಳಗೆ ಸಿಕ್ಕಾಕೊಂಡದ ಓವರಿ ಇಲ್ಲಿ ಒಳಗಡೆ ಸಿಕ್ಕಾಕೊಂಡದ, ಮೇಲ್ಗಡೆ ಎಲ್ಲ ಫ್ಲೋರಲ್ ಪಾರ್ಟ್ಸ್ಗಳು ಇದ್ದಾವೆ. ಸೊ ಸಚ್ ಕೈಂಡ್ ಆಫ್ ಫ್ಲವರ್ಸ್ ಆರ್ ಸೆಡ್ ಟು ಬಿ ಎಪಿಗೈನಸ್. ದ ಎಕ್ಸಾಂಪಲ್ಸ್ ಆರ್ ಗುವಾ, ಕುಕುಂಬರ್, ರೇ ಫ್ಲೋರೆಟ್ಸ್,
ಆಫ್ ಸನ್ಫ್ಲವರ್ದಲ್ಲಿರ್ತಕ್ಕಂಥ ಈ ರೇ ಫ್ಲೋರೆಟ್ಸ್ಗಳು ದ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ದ ಎಪಿಗೈನಸ್ಗೆ ಎಕ್ಸಾಂಪಲ್ ಆಗ್ತಾ ಇದ್ದಾವೆ. ಆಲ್ರೆಡಿ ಎಕ್ಸ್ಪ್ಲೇನ್ಡ್ ರಿಗಾರ್ಡಿಂಗ್ ದ ಪಾರ್ಟ್ಸ್ ಆಫ್ ದ ಫ್ಲವರ್, ದ ಕ್ಯಾಲಾಕ್ಸ್, corolla, androceme and gynoceme. These are the four orals. These two are said to be essential and these two are said to be accessory orals. ನೀವೆಲ್ಲ ಎಂಡ್ರೋಸೆಮು ಎಲ್ಲ ಗೈನೋಸೆಮ್ ಇದೆ, ಎಂಡ್ರೋಸೆಮ್ ಇದೆ, ಕೊರೋಲಾ ಇದೆ, ಕ್ಯಾಲಾಕ್ಸ್ ಇರೋದನ್ನು ನೀವು ನೋಡ್ತಾ ಇದ್ದೀರಿ. First is calyx. It is an outermost layer, almost green in color, and member of that calyx is called the sepal. Sepal ಅಂತ ನಾವಿಲ್ಲಿ ಹೇಳ್ತೀವಿ, ಗೊತ್ತಿದೆ ನಿಮಗೆ. Sepals are usually green and leaf-like, so protect the flower. In bud conditionದಲ್ಲಿ ಫ್ಲವರನ್ನು ಪ್ರೊಟೆಕ್ಷನ್ ಮಾಡ್ತಕ್ಕಂಥ ಕೆಲಸವನ್ನು ಇವುಗಳು ಮಾಡ್ತಾ ಇರ್ತವೆ. The calyx may be gamocephalous or the polycephalous. Gamocephalous is the one, the cephals are fused here, ಬಿಡಿ ಇಲ್ಲ. ಬಟ್ ಇಲ್ಲಿ ಪಾಲಿಸೆಫಾಲಸಲ್ಲಿ ಏನಾಗಿದೆ ಅಂದರೆ ಸೆಪಲ್ಸ್ಗಳು ಫ್ರೀ ಆಗಿದ್ದಾವೆ, ಹಾಗಾಗಿ ಇದಕ್ಕೆ ಪಾಲಿಸೆಫಲಸ್ ಅಂತ ಕರಿತೀವಿ, ಅದಕ್ಕೆ ಗ್ಯಾಮೋಸೆಫಲಸ್ ಅಂತ ಹೇಳ್ತಾ ಇದ್ದೀವಿ. ದಟ್ ಈಸ್ ದ ಡಿಫ್ರೆನ್ಸ್, ದಟ್ಸ್ ಆಲ್, ನಥಿಂಗ್ ಈಸ್ ದೇರ್ ಹಿಯರ್. ಆ್ಯಂಡ್ ಕೊರೋಲಾ ಈಸ್ ಎ ಸೆಕೆಂಡ್ ಇನ್ನರ್, ದ ಓರಲ್ ಇನ್ನರ್ ಟು ದ ಕ್ಯಾಲಾಕ್ಸ್. ಹಿಯರ್ ಪ್ರೆಸೆನ್ಸ್ ಆಫ್ ಎ ಪೆಟಲ್ಸ್ ಇರೋದನ್ನು ನೋಡ್ತಾ ಇದ್ವಿ. ದೆನ್ ಪೆಟಲ್ಸ್ ಆರ್ ಬ್ರೈಟ್ಲಿ ಕಲರ್ಡ್, ಹೆಲ್ಪ್ಸ್ ಟು ಅಟ್ರಾಕ್ಟ್ ದ ಇನ್ಸೆಕ್ಟ್ಸ್ ಫಾರ್ ಪಾಲಿನೇಷನ್. Of course, these are also polypetalous or gamopetalous. Polypetalous ಇರ್ಬೋದು, gamopetalous. ಇಲ್ಲಿ ಎಕ್ಸಾಂಪಲ್ ನೀವು gamopetalous ನೋಡ್ತಾ ಇದ್ದೀರಿ. ಆ್ಯಂಡ್ ಹಿಯರ್ ಯು ಅಬ್ಸರ್ವಿಂಗ್ ದ ಪಾಲಿಪೆಟಾಲಸ್ ಇರೋದನ್ನು ನೋಡ್ತಾ ಇದ್ದೀರಿ. ಕರೋಲಾ ಮೇ ಬಿ ಟ್ಯೂಬ್ಯುಲರ್ ಆಗಿರ್ಬೋದು, ಬೆಲ್ ಶೇಪ್ ಆಗಿರ್ಬೋದು, ಫನಲ್ ಶೇಪ್ ಆಗಿರ್ಬೋದು, ವಿತ್ ಡಿಫರೆಂಟ್ ಶೇಪ್ಡ್ ದ ಕರೋಲಾ ಈಸ್ ಅವೈಲೇಬಲ್. So it is just to attract the insects. After the completion of the parts of the flower, we just moving the one more concept, the new one. It is the aestivation. Aestivation, it is the one, it is arrangement of the sepals and petals in floral buds with each other. ಪೆಟಲ್ಸು ಸೆಪಲ್ಸ್ಗಳು ಒಂದಕ್ಕೊಂದು ಬಡ್ ಕಂಡೀಷನ್ ಇದ್ದಾಗ ಹೆಂಗೆ ಅರೇಂಜ್ಮೆಂಟ್ ಆಗ್ಯಾವ? ದ ಅರೇಂಜ್ಮೆಂಟ್ ಆಫ್ ಸೆಪಲ್ಸ್ ಆ್ಯಂಡ್ ಪೆಟಲ್ಸ್ ಇನ್ ಬಡ್ ಕಂಡೀಷನ್ with each other, with respect to each other, is called as a aestivation. ಅದಕ್ಕೆ ನಾವು aestivation ಅಂತ ಹೇಳ್ತಾ ಇದ್ದೀವಿ. ಸೊ ಟೋಟಲಿ 4 kind of aestivations you are seeing. One is valvate, twisted, imbricate and vexillary. These are the types of aestivation. It is a very clear that ಪಿಕ್ಚರನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ವಾಲ್ವೇಟ್ ಆಸ್ಟಿವೇಷನ್ದಲ್ಲಿ ಏನಾಗ್ತದೆ ಅಂತಂದರೆ ಸೆಪಲ್ಸ್ ಆ್ಯಂಡ್ ಪೆಟಲ್ಸ್ ಆರ್ ಇನ್ ಜಸ್ಟ್ ಟಚ್ ಟು ಒನ್ ಎನದರ್, ಒಂದಕ್ಕೊಂದು ಮಾರ್ಜಿನ್ದಲ್ಲಿ ಸ್ವಲ್ಪ ಇಲ್ಲೇ ಟಚ್ ಆಗಿರೋದನ್ನು ನೀವು ನೋಡ್ತಾ ಇದ್ರಿ. ಇಲ್ಲೇ ಜಸ್ಟ್ ಟಚ್ ಆಗಿದ್ದಾವೆ ಎಡ್ಜಸ್ಗೆ. ಸೊ ಆ ಥರ ಏನಾದರೂ ಜಸ್ಟ್ ಟಚ್ ಆಗಿದ್ದರೆ ಮಾರ್ಜಿನ್ಗಳು ವಿತೌಟ್ ಓವರ್ಲ್ಯಾಪ್ ಆಗಲಾರ್ದೆ ಇದ್ದಿದ್ರೆ ಸಚ್ ಕೈಂಡ್ ಆಫ್ ಆಸ್ಟಿವೇಷನ್ ಈಸ್ ಕಾಲ್ಡ್ ಆಸ್ ಎ ವಾಲ್ವೇಟ್ ಆಸ್ಟಿವೇಷನ್. ಎಕ್ಸಾಂಪಲ್ ಈಸ್ ದ ಕ್ಯಾಲೋಟ್ರೋಪಿಸ್ ಬೆಸ್ಟ್ ಎಕ್ಸಾಂಪಲ್ ಆಗ್ತಾ ಇರ್ತದೆ. Then the next one is the twisted one. See, one margin of the appendage overlaps the next one. ಒಂದು ಎಡ್ಜ್ ಏನಿರ್ತದೆ ಅಂತಂದರೆ ಒಳಗಡೆ ಇದ್ದರೆ ಇನ್ನೊಂದು ಎಡ್ಜ್ ಏನಾಗಿರ್ತದೆ ಅಂತಂದರೆ ಹೊರಗಡೆ ಆಗಿರ್ತದೆ. ಸಿ, ಈ ಎಡ್ಜು ಹೊರಗಡೆ ಅದ, ಈ ಎಡ್ಜ್ ಇಲ್ಲಿ ಒಳಗಡೆ ಅದ. ಸೇಮ್ ಥಿಂಗ್ ಹಿಯರ್, ಇದು ಒಳಗದ, ಇದು ಹೊರಗದ, ಇದು ಈ ಕಡೆ ಒಳಗದ, ಹೊರಗದ. ಸೊ ಸಚ್ ಕೈಂಡ್ ಆಫ್ ಅರೇಂಜ್ಮೆಂಟ್ ಈ ಸೆಟ್ ಟು ಬಿ ಟ್ವಿಸ್ಟೆಡ್ ಆಸ್ಟಿವೇಷನ್ ಅಂತ ಹೇಳ್ತೀವಿ. Example, China rose, lady's finger, and in cotton. In such kind of flowers, you are getting that twisted ನಿಮಗೆ ಆಸ್ಟಿವೇಷನ್ ನಮಗೆ ಸಿಗ್ತಾ ಇರ್ತದೆ. And in imbricate, the margins of the sepals or the petals overlap one another, but not in any particular directionದಲ್ಲಿ ಇರೋದಿಲ್ಲ. And here, one is totally inner and one is totally outside. 5 ಇತ್ತಂತಂದ್ರೆ ಒಂದು ಏನಾಗಿರ್ತದೆ ಅಂದರೆ ಟೋಟಲಿ ಇದು ಒಳಗದ ನೋಡ್ರಿ, ಇದು ಟೋಟಲಿ ಹೊರಗದ. ಆ್ಯಂಡ್ ರಿಮೈನಿಂಗ್ ಆರ್ ಏನ್ರಿ ಜಸ್ಟ್ ಟ್ವಿಸ್ಟೆಡ್ ಮ್ಯಾನರ್, ಇನ್ಸೈಡ್ ಔಟ್ಸೈಡ್ ಆ ಥರ ಇರ್ತದೆ. ಓಕೆ, ಸಚ್ ಕೈಂಡ್ ಆಫ್ ಫ್ಲವರ್ಸ್ ಆರ್ ಸೆಡ್ ಟು ಬಿ ಇಂಬ್ರಿಕೇಟ್ ಫ್ಲವರ್ಸ್. ಐ ಹೋಪ್ ಇಟ್ ಇಸ್ ಕ್ಲಿಯರ್ ಫಾರ್ ಯು. One is totally in and one is totally out, and remaining 3 are just like a twisted manner. So such
kind of flowers are said to be imbricate flower. Example cassia, gulmohar, these are the examples for the imbricate estivation. ಆ್ಯಂಡ್ ಇನ್ ವೆಕ್ಸಿಲರಿ ದ ಬೆಸ್ಟ್ ಪೆಪಿಲಿಯೋನಿಯೇಸಿಯಲ್ಲಿ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು ಈ ಥರ ಒಂದು ಏನ್ರಿ ಆಸ್ಟಿವೇಷನ್ ಸಿಗೋದು ಪೆಪಿಲಿಯೋನಿಯೇಸಿಯ ಫ್ಯಾಮ್ಲಿಗಳಲ್ಲಿ ಜಾಸ್ತಿ. ಟೋಟಲ್ 5 ಪೆಟಲ್ಸ್ ಇನ್ ದ್ಯಾಟ್ ಒಂದು ಲಾರ್ಜೆಸ್ಟ್ ಇರ್ತದೆ. ನೀವು ಇಲ್ಲಿ ನಮ್ಮ ಕಾಲೇಜ್ನಲ್ಲಿ ಫ್ಲವರ್ಸ್ಗಳು ಸಿಗ್ತವೆ, ಲಾರ್ಜೆಸ್ಟ್ ಇದೆ. ಓವರ್ಲ್ಯಾಪ್ ದ 2 ಲ್ಯಾಟ್ರಲ್, ಅಕ್ಕಪಕ್ಕದಲ್ಲಿ 2 ಪೆಟಲ್ಸ್ ಇರ್ತವೆ, ಓವರ್ಲ್ಯಾಪ್ ಆಗಿರುತ್ತೆ. ಇದನ್ನು ಓವರ್ಲ್ಯಾಪ್ ಮಾಡಿರ್ತದೆ ಸ್ಟ್ಯಾಂಡರ್ಡ್ ಒನ್ನು. ಆ್ಯಂಡ್ ವಿಚ್ ಇನ್ ಟರ್ನ್ ಓವರ್ಲ್ಯಾಪ್ ದ 2 ಸ್ಮಾಲೆಸ್ಟ್ ಎಂಟೀರಿಯರ್ ಪೆಟಲ್ಸ್, ಅವಕ್ಕೆ ನಾವು ಕೀಲ್ ಅಂತ ಕರಿತಾ ಇದ್ದೀವಿ, ಒಳಗಡೆಗೆ ಇರ್ತವೆ, ಅವುಗಳನ್ನು ಓವರ್ಲ್ಯಾಪ್ ಮಾಡಿರ್ತವೆ. ಎಕ್ಸಾಂಪಲ್ ಪಿ ಆ್ಯಂಡ್ ಬೀನ್, ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ದಿ ವೆಕ್ಸಿಲರಿ ಆಸ್ಟಿವೇಷನ್. ಇಲ್ಲಿ ನೀವು ಕಾಣಿಸ್ತಾ ಇದೆ ಕೀಲ್ ಆ್ಯಂಡ್ ದೀಸ್ ವಿಂಗ್ಸ್ ಆ್ಯಂಡ್ ದ ಲಾರ್ಜೆಸ್ಟ್ ಸ್ಟ್ಯಾಂಡರ್ಡ್ ಒನ್. ಇಲ್ಲಿ ಸ್ಟ್ಯಾಂಡರ್ಡ್ ಒನ್ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ದ ವೆಕ್ಸಿಲರಿ ಎಸ್ಟಿವೇಷನ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ಆಂಡ್ರೋಸೆಮ್ ಈಸ್ ಒನ್ ಮೋರ್ ಪಾರ್ಟ್, is a male part composed of stamens represent the male reproductive organs. It is consist of the stalk, that is called as a filament ಅಂತ ಹೇಳ್ತೀವಿ, ಆ್ಯಂಡ್ ಆ್ಯಂಥರ್. ಫಿಲಾಮೆಂಟು ಮತ್ತು ಆ್ಯಂಥರ್ ಇರೋದನ್ನು ನೋಡ್ತಾ ಇದ್ದೀವಿ. ಅಫ್ಕೋರ್ಸ್ ಇಟ್ ಈಸ್ ಆಲ್ಸೋ ಕಾಲ್ಡ್ as a ಸ್ಟೇಮನ್ ಅಂತಕ್ಕಂಥ ಹೆಸರನ್ನು ನಾವು ಅದಕ್ಕೆ ಕೊಡ್ತಾ ಇರ್ತೀವಿ. ಸೊ ದಟ್ ಇಸ್ ಅನ್ ಆಂಡ್ರೋಸಿಯಮ್. ಯೂಶ್ವಲಿ ದ ಆ್ಯಂಥರ್ ಈಸ್ ಎ ಬೈಲೋಬ್ಡ್, 2 chambers ಆರ್ ಪ್ರೆಸೆಂಟ್, 2 ಚೇಂಬರ್ ಇರ್ತದೆ. ಆ್ಯಂಡ್ ಇನ್ಸೈಡ್ ದ್ಯಾಟ್ ದೆರ್ ಇಸ್ ಎ ಪ್ರೆಸೆನ್ಸ್ ಆಫ್ ಪೋಲನ್ ಸ್ಯಾಕ್. ಒಳಗಡೆಗೆ ನಮಗೆ ಪೋಲನ್ ಸ್ಯಾಕ್ ಇರ್ತದೆ. ಪೋಲನ್ ಸ್ಯಾಕ್ ಅಂತಂದರೆ ಪೋಲನ್ ಗ್ರೇನ್ ಇರುವಂಥ ಜಾಗ ಅದು. ವಿ ಸೇ ಇಟ್ ಇಸ್ ಕಾಲ್ಡ್ as a ಪೋಲನ್ ಸ್ಯಾಕ್, ಕಂಟೈನ್ಸ್ ದ ಪೋಲನ್ ಗ್ರೇನ್ಸ್. Sterile stamen is called staminode. Remember, ಇದನ್ನು ನೆನ್ಪಿಟ್ಕೊಳ್ಳಿ ನೀವು. what is meant by staminode? Staminode is the one, the sterile stamen is called staminode. Okay, then androecium, stamens are attached to petals. ಅಕಸ್ಮಾತ್ ಪೆಟಲ್ಸ್ಗೆ ಅಟ್ಯಾಚ್ ಆಗಿತ್ತು ಅಂತಂದರೆ ದತ್ತೂರದಲ್ಲಿ ನೀವು ನೋಡ್ತಾರೆ, we say it is called as an epipetalous ಅಂತ ಕರಿತೀವಿ. ಆ್ಯಂಡ್ ಸ್ಟೆಮನ್ಸ್ ಆರ್ ಅಟ್ಯಾಚ್ ಟು ದ ಪೆರಿಯಾಂತ್ಗೆ ಏನಾದರೂ ಅಟ್ಯಾಚ್ ಆಗಿದ್ದರೆ, ಆ್ಯಂಡ್ ದೆರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್, ಆಲ್ರೆಡಿ ಸೆಟ್ ದ್ಯಾಟ್ ಪೆಟಲ್ ಆ್ಯಂಡ್ ಸೆಪಲ್ ಅಂದರೆ ಕರೋಲಾ ಕೆಲಾಕ್ಸ್ ನಡುವೆ ಡಿಫರೆನ್ಸ್ ಇರೋದಿಲ್ಲ, ಒಂದೇ ಅಂದರೆ 3 ಓರಲ್ಸ್ ಫ್ಲವರ್ ಇರ್ತದೆ. ಓಕೆ, ಅಂದರೆ ಇನ್ಕಂಪ್ಲೀಟ್ ಫ್ಲವರ್. ವಿ ಸೇ ಇಟ್ ಇಸ್ ಕಾಲ್ಡ್ as an ಎಪಿಫೆಲಸ್. ಪೆರಿಯಾಂತ್ ಇದ್ದರೆ ಎಪಿಫಿಲಸ್ ಅಂತ ಕರಿತೀವಿ, ಪೆಟಲ್ಸ್ ಇದ್ದರೆ ಎಪಿಪೆಟಾಲಸ್ ಅಂತ ಕರಿತೀವಿ. ಪೆರಿಯಾಂತಿಗೆ ಎಕ್ಸಾಂಪಲ್ ಅಂದರೆ ಏನ್ರಿ ಲಿಲಿ ಈಸ್ ದ ಎಕ್ಸಾಂಪಲ್, ಎಪಿಪೆಟಾಲಸ್ಗೆ ಬ್ರಿಂಜಾಲ್ ಈಸ್ ದ ಎಕ್ಸಾಂಪಲ್. ದ ಸ್ಟೆಮನ್ಸ್ ಇನ್ ಫ್ಲವರ್ ಆರ್ ಫ್ರೀ ಈಸ್ ಕಾಲ್ಡ್ as a ಪಾಲಿಯಾಂಡ್ರಸ್. ಸ್ಟೆಮನ್ಸ್ಗಳು ಫ್ರೀ ಆಗಿದ್ದರೆ, ಒಂದೊಂದು ಬೇರೆ ಇದ್ದರೆ ವಿ ಸೇ ಇಟ್ಸ್ ಕಾಲ್ಡ್ as a ಪಾಲಿಯಾಂಡ್ರಸ್. ಅದಕ್ಕೆ ಪಾಲಿಯಾಂಡ್ರಸ್ ಅಂತ ನಾವು ಹೇಳ್ತಾ ಇದ್ದೀವಿ. ದ ಸ್ಟೆಮನ್ಸ್ ಆರ್ ಯುನೈಟೆಡ್. ನೀವು ಯಾವುದು ಹೆಬಿಸ್ಕಸ್ ಫ್ಲವರನ್ನು ನೋಡಿರಿ, ಸಪ್ರೇಟ್ ಇಲ್ಲ, ಫ್ಯೂಸ್ ಆಗಿ ಮೇಲ್ಗಡೆಗೆ ತುದಿಯಲ್ಲಿ ನಿಮಗೆ ಏನಾಗ್ತದೆ ಅಂತಂದರೆ ಇಲ್ಲೇ ಸ್ಟೇಮನ್ಸ್ಗಳು ಇರೋದನ್ನು ನೋಡ್ತಾ ಇದ್ರಿ. ಸೊ ಸಚ್ ಕೈಂಡ್ ಯುನೈಟೆಡ್ ಆಗಿರ್ತದೆ. ಸಚ್ ಕೈಂಡ್ ಈಸ್ ಕಾಲ್ಡ್ as a ಸೈನಾಂಡ್ರಸ್. ಅದಕ್ಕೆ ನಾವು ಸೈನಾಂಡ್ರಸ್ ಕೈಂಡ್ ಆಫ್ ಅರೇಂಜ್ಮೆಂಟ್ ಅಂತ ಹೇಳ್ತೀವಿ, ಆಂಡ್ರೋಸಿಯಮ್ ಅಂತ ಹೇಳ್ತೀವಿ. ಸಿ ಇಫ್ ದೇ ಆರ್ ಫ್ರೀ ಆಂಡ್ರೋಸಿಯಮ್, ಪಾಲಿಯಾಂಡ್ರಸ್. ಇಫ್ ದೇ ಆರ್ ಫ್ಯೂಸ್ಡ್ ವಿ ಸೇ ಇಟ್ಸ್ ಕಾಲ್ಡ್ as a ಸೈನಾಂಡ್ರಸ್. ಅದಕ್ಕೆ ಸೈನಾಂಡ್ರಸ್ ಅಂತ ಹೇಳ್ತಾ ಇದ್ದೀವಿ. ಈಗ ಫ್ಯೂಸ್ ಆಗಿದ್ದರೆ, ಫ್ಯೂಸ್ ಟುಗೆದರ್ ಓನ್ಲಿ ಒಂದೇ ಒಂದು ಗುಂಪನ್ನು ಮಾಡ್ತಾಯಿದ್ರೆ, ಒಂದೇ ಒಂದು ಬಂಡಲನ್ನು ಮಾಡ್ತಾ ಇದ್ದರೆ, ಇಫ್ ಇಟ್ ಮೇಕ್ಸ್ ದ ಸಿಂಗಲ್ ಬಂಡಲ್ ಇಟ್ ಇಸ್ ಕಾಲ್ಡ್ as a ಮೋನೋಡೆಲ್ಫಸ್. ಅಕಸ್ಮಾತ್ ಇಲ್ಲಿ ನೋಡಿ 2 ಬಂಡಲ್ ಇದೆ, ಒಂದು ಸಪ್ರೇಟ್ ಇದೆ, ಇವು 9 ಕಂಬೈಂಡ್ ಆಗಿದ್ದಾವೆ, ವಿ ಸೇ ಇಟ್ ಇಸ್ ಕಾಲ್ಡ್ as a ಡೈಡೆಲ್ಫಸ್. ಇದಕ್ಕೆ ನಾವು ಡೈಡೆಲ್ಫಸ್ ಅಂತ ಕರಿತೀವಿ. ಆ್ಯಂಡ್ ಇಫ್ ಇಟ್ ಈಸ್ ಮೋರ್ ದ್ಯಾನ್ 2 ಬಂಡಲ್ಸ್, 2ಕ್ಕಿಂತ ಹೆಚ್ಚು ಬಂಡಲ್ಗಳಿದ್ದರೆ ವಿ ಸೇ ಇಟ್ ಇಸ್ ಕಾಲ್ಡ್ as a ಪಾಲಿಡೆಲ್ಫಸ್ ಕಂಡೀಷನ್ ಅಂತ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ. ಎನಿವೆ, ಮೋನೋಡೆಲ್ಫಸ್ ಎಕ್ಸಾಂಪಲ್ ಚೈನಾ ರೋಸ್, ಡೈಡೆಲ್ಫಸ್ ಎಕ್ಸಾಂಪಲ್ ಪಿ, ಪಾಲಿಡೆಲ್ಫಸ್ ಇನ್ ಸಿಟ್ರಸ್. ಸೊ ಸಿಟ್ರಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಪಾಲಿಡೆಲ್ಫಸ್. ಇಟ್ ಇಸ್ ವೆರಿ ಕ್ಲಿಯರ್ that means the stamens are fused, okay, and makes the single bundle, it is a monodelphous, and makes the 2 bundles didelphous, makes the more than 2 bundles, that is a polydelphous. That is the difference. And
Variation in the length, maybe the filaments within the flower. ಸೊ ಫ್ಲವರಲ್ಲಿ ಏನಾಗ್ತದೆ ಅಂದರೆ ವೇರಿಯೇಷನ್ ಆಗೋದನ್ನು ನಾವು ನೋಡ್ತಾ ಇರ್ತೀವಿ. ಭಾಳ ಉದ್ದ ಇರ್ತವೆ, ಕೆಲವು ಸಾರೆ ಗಿಡ್ಡ ಇರೋದನ್ನು ನಾವು ನೋಡ್ತಾ ಇದ್ವಿ. ಇಲ್ಲಿ ನೀವು ಸ್ಲೇವಿಯಾದಲ್ಲಿ ನೋಡ್ತಾ ಇದ್ರಿ. ಸೊ ಇಟ್ ಈಸ್ ಇನ್ಸೈಡ್, ಬಟ್ ಇಲ್ಲಿ ಏನಾಗಿದೆ ಅಂದರೆ ಹೊರಗಡೆಗೆ ಮಸ್ಟರ್ಡ್ದಲ್ಲಿ ಹೊರಗಡೆಗೆ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ದಟ್ ಈಸ್ ರಿಗಾರ್ಡಿಂಗ್ ದ ಆ್ಯಂಡ್ರೋಸಿಯಮ್. ಆ್ಯಂಡ್ ಗೈನೋಸಿಯಮ್ಗೆ ಅಂತ ಬಂದರೆ ಇಟ್ಸ್ ಅ ವೆರಿ ಕ್ಲಿಯರ್ ದ್ಯಾಟ್ ದ ಸ್ಟೈಲ್, ಸ್ಟಿಗ್ಮಾ ಆ್ಯಂಡ್ ದ ovary. These are the three main parts in gynosium. It is a female part. Of course, ಕಾರ್ಪೆಲ್ಸ್ ಅಂತ ನಾವು ಇದಕ್ಕೆ ಹೇಳ್ತಾ ಇದ್ದೀವಿ. ಮೇಡಪ್ ಆಫ್ ಏನು ಪಿಸ್ಟಿಲ್ ಅಂತ ಹೇಳ್ತಾ ಇದ್ದೀವಿ. ಫ್ಲವರ್ ಇಟ್ ಈಸ್ ಮೇಡಪ್ ಆಫ್ ಒನ್ ಆರ್ ಮೋರ್ ಕಾರ್ಪೆಲ್ಸ್, ಒಂದು ಅಥವಾ ಹೆಚ್ಚು ಕಾರ್ಪೆಲ್ಸ್ಗಳು ಇರೋದನ್ನು ನೋಡ್ತಾ ಇದ್ದೀವಿ. ಸ್ಟಿಗ್ಮಾ ಇಟ್ ಈಸ್ ಯೂಶ್ವಲಿ ದ ಟಿಪ್ ಆಫ್ ದ ಸ್ಟೈಲ್ ಆ್ಯಂಡ್ ರಿಸೆಪ್ಟಿವ್ ಸರ್ಫೇಸ್ ಅಂತ ಹೇಳ್ತೀವಿ ಫಾರ್ ಪೋಲನ್ ಗ್ರೇನ್ಸ್. ಪೋಲನ್ ಗ್ರೇನ್ಸ್ಗಳನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ಬೆಸ್ಟ್ ಪಾರ್ಟ್ ಆಗಿರೋದು ಸ್ಟಿಗ್ಮಾ. And elongated tube like it connects the ovary to stigma. Ovary to stigma connect ಆಗಿರೋದನ್ನು we say it's called as a style ಅಂತ ಹೇಳ್ತೀವಿ. And ovary it is a basal part, the swollen part. So one or more ovules are present. The cushion like structure we say it is called as a placenta. ಅದಕ್ಕೆ ನಾವು ಪ್ಲಾಸೆಂಟಾ ಅಂತಕ್ಕಂಥ ಹೆಸರನ್ನು ಕೊಡ್ತಾ ಇದ್ದೀವಿ. ಮೊನೋಕಾರ್ಪಲರಿ ಪಿಸ್ಟಿಲ್ಸ್ ಅಂತ ನಾವು ಹೇಳ್ತಾ ಇದ್ವಿ. ಪಿಸ್ಟಿಲ್ ವಿತ್ ಪಾಲಿ, ಇಲ್ಲಿ ನೀವು ಎಕ್ಸಾಂಪಲನ್ನು ನೋಡ್ತಾ ಇದ್ರಿ. ಸೊ ಹಿಯರ್ ವಿ ಸೇ ಇಟ್ಸ್ ಪಾಲಿಕಾರ್ಪಲರಿ ಪಿಸ್ಟಿಲ್. ಸೊ ದಟ್ ಈಸ್ ಪಿಸ್ಟಿಲ್ ವಿತ್ ಮೆನಿ ಕಾರ್ಪೆಲ್ಸ್. ಬಹಳಷ್ಟು ಕಾರ್ಪೆಲ್ಗಳಿದ್ದರೆ ಪಾಲಿಕಾರ್ಪಲರಿ ಅಂತ ಕರಿತೀವಿ. ಇದರೊಳಗೆ ಎಕ್ಸಾಂಪಲ್ ನಮಗೆ ಎಪೋಕಾರ್ಪಸ್ ಅನ್ಸುತ್ತೆ. ಕಾರ್ಪಲ್ಸ್ ಆರ್ ಫ್ರೀ ಹಿಯರ್. ಫಾರ್ ಎಕ್ಸಾಂಪಲ್ ಇನ್ ಲೋಟಸ್ ಆ್ಯಂಡ್ ರೋಸ್, ಲೋಟಸ್ ಮತ್ತು ರೋಸ್ದಲ್ಲಿ ಕಾರ್ಪಲ್ಸ್ಗಳು ಫ್ರೀ ಆಗಿದ್ದಾವೆ, ಅಂದರೆ ಗೈನೋಸಿಯಮ್ ಸಪ್ರೇಟ್ ಆಗಿರೋದನ್ನು ನೋಡ್ತಾ ಇದ್ವಿ. ಆ್ಯಂಡ್ ಸಿಂಕ್ ಕಾರ್ಪಲ್ಸ್ ಎಕ್ಸಾಂಪಲ್ ಇನ್ ಮಸ್ಟರ್ಡ್ ಆ್ಯಂಡ್ ಟೊಮ್ಯಾಟೊ, ಅಂದರೆ ಫ್ಯೂಸ್ಡ್ ಕಾರ್ಪಲ್ಸ್ ಆರ್ ಫ್ಯೂಸ್ಡ್, ಇಲ್ಲಿ ಫ್ಯೂಸ್ ಆಗಿರೋದನ್ನು ನಾವು ನೋಡ್ತಾ ಇದ್ವಿ. ಕಂಬೈನ್ ಟುಗೆದರ್ ಆಗಿದ್ದರೆ ಸಿಂಕ್ ಕಾರ್ಪಸ್ಸು, ಸಪ್ರೇಟ್ ಆಗಿದ್ದರೆ ವಿ ಸೇ ಇಟ್ ಇಸ್ ಕಾಲ್ಡ್ ಆಸ್ ಎನ್ ಎಪೋಕಾರ್ಪಸ್. ದಟ್ ಈಸ್ ದ ಡಿಫರೆನ್ಸ್. ಸ್ಟಿಲ್ some more additional information. Already explained these are all things in the previous classes. With picture just I explained here. I hope it is clear for you. Okay, thank you, bye.